1,00,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದಂತ ಬಾಲಚಂದ್ರ ಮುನಿಯಪ್ಪ ಸರ್ ಹಾಗೂ ತಮ್ಮ ಎಲ್ಲ ನಾವು ಆಭಾರಿಗಳಾಗಿರ್ತೇವೆ. ವಿಧಾನಸೌಧದಲ್ಲಿ ಬಾಗಿಲು ಬಡಿಲಿಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಸರ್ಕಾರ ಬಗೆಹರಿಸಬೇಕಂತ ಕೇಳ್ಕೊಂತ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಅಂಗನವಾಡಿ ಹೋರಾಟ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ. ಜನ ಬಂದಿದ್ದಾರೆ. ಸೀಟ್ ಕೊಟ್ಟರ ಜನ ಬಂದಿದ್ದಾರೆ. ಕಾಲ್ ಕೊಟ್ಟರ ಜನ ಬಂದಿದ್ದಾರೆ. ಹೆಲಿಕಾಪ್ಟರ್ ಜನ ಬಂದಿದ್ದಾರೆ. ಹೆಲಿಕಾಪ್ಟರ್ ಕೊಟ್ಟರ ಜನ ಬಂದಿದ್ದಾರೆ. ಜನ ಬಂದಿದ್ದಾರೆ. ಸಿದ್ದರಾಮಯ್ಯವರು ಇಲ್ಲಿ ಬಂದು ಮಾತುಕತೆ ಮಾಡಿ 24 ಗಂಟೆಗೆ ಈ ಹೋರಾಟಕ್ಕೆ ಒಂದು ಪರಿಹಾರ ಕಂಡುಹಿಡಿಯಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದೇ ತರ ಇವತ್ತು ಗುಜರಾತಿನ ಹೈಕೋರ್ಟಿನ ತೀರ್ಮಾನಗಳಿದೆ. ಅಲ್ಲಿಗೆಲ್ಲ ಹೋಗ್ಬಾರ್ದು. ನಿಮಗೆ ಮಾನವ ಮರ್ಯಾದೆ ಗೌರವ ಗಂಟೆ ನಡೆಸಬೇಕಂತಕ್ಕಂಥ ಮಾತನ್ನ ಹೇಳಿ ಏಕೆಂದಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರಿಗೆ ಸಂಘಟನೆ ಮಾಡಿದಂತ ನಮ್ಮ ಪ್ರಿಯಮಂತ್ರಿ ಸ್ನೇಹಿತರಿಗೆ ಹೊಸರಾಜ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನಾವು ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ ಇಂತಹ ಹೋರಾಟ ಮಾಡಿ ದೇಶದ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೆ ಹೆಣ್ಮಕ್ಳಿಗೆ ಬೆಳಿಗ್ಗೆ ಅಂತ ಹೋರಾಟವನ್ನು ಬರ್ತೀರಾ ಈ ಕನ್ನಡ ಇಂಥ ವಾತಾವರಣಕ್ಕೆ ಅವಕಾಶ ಕೊಟ್ಟಂತ ಬೇಕಿರ್ತಕ್ಕಂಥ ಎಲ್ಲ ಜನ ಕೊಡ್ತಾ ನಮ್ಮ ಹೋರಾಟಕ್ಕೆ ಜವಾಬ್ದಾರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್, ಒಂದು ಮಾನವೀಯ ಒಂದು ವಾತಾವರಣ ಅಲ್ಲಿ ಇರಬೇಕು. ಮಾನವೀಯ ವಾತಾವರಣ ಅಂದ್ರೆ ಏನು? ಒಬ್ಬ ಮನುಷ್ಯ ಬರೀ ರೊಟ್ಟಿ ಚಟ್ನಿ ತಿನ್ಕೊಂಡು ಕೂಡ ಜೀವನ ಮಾಡಬಹುದು, ಅಥವಾ ಒಂದು ಗಂಜಿ ಕುಡ್ಕೊಂಡು ಜೀವನ ಮಾಡಬಹುದು. ಆದ್ರೆ ಅದರಿಂದ ಪೂರಕ ಪೌಷ್ಟಿಕ ಆಹಾರ ಸಿಗುತ್ತಾ? ಮನುಷ್ಯರಿಗೆ ಬೇಕಾದಂತ ಕನಿಷ್ಠ ಕ್ಯಾಲರಿ ಫುಡ್, ಕನಿಷ್ಠವಾಗಿ ಬೇಕಂತ ಹಣ್ಣು ಹಂಪಲು ತರಕಾರಿಗಳು, ಇದನ್ನ ಕೊಂಡ್ಕೊಳ್ಳಿಕ್ಕೆ ಇವತ್ತು ಸರಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ಸಂವಿಧಾನ ಹೇಳಿರ್ತಕ್ಕಂಥದ್ದು. ನಿಮ್ಮ ಕೆಲಸದ ಬಗ್ಗೆ ನಮ್ಗೆಲ್ಲ ತಿಳುವಳಿಕೆ ಇದೆ. ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ.